ಗೈಸ್ ಇವಾಗ ಇಷ್ಟು ಐಟಮ್ ತಗೊಂಡಿದೀವಿ. ಕೊನೆಗೂ ಇಷ್ಟು ಪಟಾಕಿ ತಂದಿದ್ದೀನಿ. 500 ರೂಪಾಯಿ ಐಟಮ್ ಇದು. ಎಷ್ಟು ಬಿಸಿ ತಂದಿದ್ದೀನಿ. ಇದು ಮೇನ್ ಅಟಮ್ ಬಾಂಬು. ಕೈಯಲ್ಲಿ ಇಟ್ಕೊಂಡು ಫುಲ್ ಚೆನ್ನಾಗಿ ಬ್ಲಾಸ್ಟ್ ಮಾಡ್ಬಿಡ. ಬುಲೆಟ್ ಇದೊಂಥರ ವೆರೈಟಿ. ಇದು ಚೆನ್ನಾಗೈತೆ. ಬುಲೆಟ್ ಅಂತ ತಂದಿದ್ದೀನಿ. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ಲಾಸ್ಟ್ 30 ಡೇಸ್ ವ್ಲಾಗಿಂದು ಲಾಸ್ಟ್ನೇ ಡೇ. ಅದಕ್ಕೋಸ್ಕರ ಈ ಶರ್ಟು ಅನ್ಎಕ್ಸ್ಪೆಕ್ಟೆಡ್ ಹಾಕೋಬಿಟ್ಟಿದ್ದೀನಿ. ನೆನ್ನೆ IRS ಸ್ಟ್ರೀಮ್ ಮಾಡಿದ್ನಲ್ಲ, ಅದು ಹಂಗೆ ಇವತ್ತು ಬೆಳಿಗ್ಗೆ ನೋಡ್ತೀನಿ. ಲಾಸ್ಟ್ನೇ ವ್ಲಾಗಲ್ಲೂ ಇದೇ ಶರ್ಟು, ಫಸ್ಟ್ನೇ ವ್ಲಾಗಲ್ಲೂ ಇದೇ ಶರ್ಟು. ಇವತ್ತು ನಮ್ಮ ಮನೇಲಿ ನಮ್ಮ ಅಕ್ಕ ಬಂದವರು. ಯಾಕೆ ಅಂದರೆ ಫಂಕ್ಷನ್ ಐತೆ, ಅದಕ್ಕೋಸ್ಕರ ನಮ್ಮ ಅಮ್ಮನ್ನ ಕರ್ಕೊಂಡು ಹಂಗೆ ಹೋಗ್ತಾರೆ. ನಾನು ಆಮೇಲೆ ಪಟಾಕಿ ತರೋಕ್ಕೆ ಹೋಗಬೇಕು. ಇವಾಗ ಅವ್ರನ್ನ ಮಾತಾಡ್ಸೋಣ ಬನ್ನಿಗೆ. ಹಾಗೆ ಆಯ್ ಮಾಡಕ್ಕ. ನನ್ನ ಇದು ವ್ಲಾಗ್ನ ಡೈಲಿ ನೋಡ್ತೀರಾ? ಹೆಂಗಿರುತ್ತೆ ಗೈಸ್? ನೋಡಿ ಗೈಸ್ ಹೆಂಗಿರುತ್ತೆ ವ್ಲಾಗ್. ಇದು ಲಾಸ್ಟ್ನೇ ಡೇ. ನಾನು ಇನ್ನೂ ಕಂಟಿನ್ಯೂ ಮಾಡಬೇಕು ಅಂದರೆ ನೀವು ಕಮೆಂಟ್ ಮಾಡಿ ಮಾಡೋಣ. ನಾನು ಕಂಟಿನ್ಯೂ ಮಾಡಲು ಇದೇ ಲಾಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಗೈಸ್. ಇನ್ನೂ ಕಂಟಿನ್ಯೂ ಮಾಡ್ತಿರ್ತೀನಿ. ನಿಮ್ಮದು ಒಂದು ಕಮೆಂಟ್ ಹಾಕಿ ನೋಡೋಣ ಮಾಡೋದು ಇಲ್ವ ಅಂತ ಡಿಸೈಡ್ ಮಾಡ್ತೀನಿ. ಗೈಸ್ ಇವಾಗ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕವರು ಹೊರಟವ್ರೆ ಫಂಕ್ಷನ್ಗೆ. ಅವ್ರಿಗೆ ಬಾಯ್ ಹೇಳೋಣ. ಹೇಳಿದ್ದೀನಿ ಅವಲ್ಲೇ ಫಂಕ್ಷನ್. ಯಾಕ ಬಾಯ್ ಬಾಯ್ ಗೈಸ್ ಇವರು ಹೋಗಿ ಬಂದಮೇಲೆ ನಾವು ಪಟಾಕಿ ತರೋಕ್ಕೆ ಹೋಗೋಣ. ಗೈಸ್ ಇವಾಗ ಕರೆಕ್ಟ್ಗೆ ಸಂಜೆ ಆಗೈತೆ. ಈಗ ಪಟಾಕಿ ತರೋಕ್ಕೆ ಹೊರಟಿದ್ದೀವಿ. ನೋಡಿ ಗೈಸ್, ಇಲ್ಲಿ ನಮ್ಮ ನೂತನ್ ಬ್ರೋ ಇದ್ದಾರೆ. ನೋಡಪ್ಪ ಇಲ್ಲಿ ನೋಡಿ ಚೇತನ್ ಬ್ರೋ. ಏನು ಕಟಿಂಗ್ ಮಾಡಿಸ್ಬಿಟ್ಟ ಗೈಸ್? ನಾನು ಫಂಕ್ ಬಿಡ್ತೀನಿ, ಅದಕ್ಕೋಸ್ಕರ ಹಂಗೆ ಬಿಡ್ತಾ ಇದ್ದೀನಿ. ಏನಂತೀಯ? ಹಾಂ ಗೈಸ್, ಕಾಲೇಜಲ್ಲಿ ಬಿಟ್ಟರೆ ಫಂಕ್ ಬಿಡ್ತೀನಿ. ಇದು ಜಸ್ಟ್ ಮುಲೆಟ್ ಮಾಡ್ಸೋಣ ಅಂತ ಇದ್ದೀನಿ. ಈಗ ಪಟಾಕಿ ತರೋಕ್ಕೆ ಹೋಗೋಣ ಬನ್ನಿ ಗೈಸ್. ಫುಲ್ಲು ಎಷ್ಟು ತರಬೇಕು ಅಂದರೆ ಖಾಲಿನೇ ಆಗಬಾರ್ದು, ಹೊಡೆದಂಗೆಲ್ಲ ಬರ್ತಾ ಇರಬೇಕು ಅಂತ ಪಟಾಕಿ ತರೋಣ. ಮುಂದಿನ ವರ್ಷಕ್ಕೋತಾರ. ಮುಂದಿನ ವರ್ಷ ಪ್ರತಿ ವರ್ಷವೂ ಫುಲ್ಲು IRS ಸ್ಟ್ರೀಮಲ್ಲಿ ಫುಲ್ ಇದು ಮಾಡಿಬಿಡೋಣ. ಈಗ ಹೋಗೋಣ ಬನ್ನಿ ಗೈಸ್. ಈಗ ಹೈಸ್ಕೂಲ್ ಫೀಲ್ಡ್ ಹತ್ರಕ್ಕೆ ಬಂದಿದ್ದೀವಿ. ಯಾಕೆ ಅಂದರೆ ಪಟಾಕಿ ತಗೊಳ್ಳೋದು ಇಲ್ಲೇ ಪ್ರತಿ ಸಲಿನೂ ಇಲ್ಲಿ ಹೈಸ್ಕೂಲ್ ಫೀಲ್ಡ್ ಅಂತ ಐತೆ ನಮ್ಮ ಮಧುಗಿರಿಯಲ್ಲಿ, ಅಲ್ಲಿ ಇಟ್ಕೊತಾರೆ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನೋಡಿ ಗೈಸ್, ಎಷ್ಟೊಂದು ಅಂಗಡಿ ಐತೆ. ಎಷ್ಟು ಅಂಗಡಿ? 1 2 3 4 5 6 ಏನೋ ಅವೆ. ಅದರಲ್ಲಿ ನಮ್ಮ ಮಾರುವಣ್ಣ ಅಂತ ಒಬ್ರವ್ರೆ. ನೀವು ವ್ಲಾಗಲ್ಲಿ ನೋಡಿರ್ತೀರ. ಈಗ ಅಲ್ಲಿಗೆ ಹೋಗ್ತಿದ್ದೀವಿ. ಅವಣ್ಣ ಎಲ್ಲೈತು ಅಲ್ಲಿಗೆ ಹೋಗಿ ಹುಡುಕಿ ಅಲ್ಲಿ ಪಟಾಕಿನ ಎತ್ಕೊಬೇಕು. ಬನ್ನಿ ಗೈಸ್, ಈಗ ಎತ್ಕೊಂಡು ಹೋಗೋಣ. ಗೈಸ್ ಇವರೇ ಮಾರುವಣ್ಣ ಅಂತ. ಈಗ ಇವರೇ ಪಟಾಕಿ ಕೊಡಿಸ್ತಾರೆ ಅಣ್ಣ. 2 ಮಿಕ್ಸು. ಗೈಸ್ ಇವಾಗ ಪಟಾಕಿ ತಗೊಳ್ಳೋಕ್ಕೆ ಬಂದಿದ್ದೀವಿ. ನೋಡಿ ಗೈಸ್, ಇಷ್ಟು ತಗೊಂಡಿದ್ದೀವಿ, ಇನ್ನೂ ತಗೋಬೇಕು. ಇವ್ ನಮ್ಮ ಸಬ್ಸ್ಕ್ರೈಬರ್ ಇವನು. ಆಯ್ ಮಾಡೋದು ಅಣ್ಣ. ಏನೇನು ಸಿಗುತ್ತೆ ಅಂತ ಎಲ್ಲ ಬರ್ತಾರೆ ಜನ. ಬರ್ಲಿ ಎಲ್ಲ ಐಟಮ್ ಇದೆ. ಪಟಾಕಿ ಅಂದರೆ ಫಸ್ಟು ಜ್ಞಾಪಕ ಬರೋದು ನಿಮಗೆ ಬಿಜ್ಲಿ, ಬತ್ತಿ, ಹೂವಿನ ಕೊಂಡ, ಪೂಚಕ್ರ ಎಲ್ಲನೂ ಪ್ರತಿಯೊಂದು ಐಟಮ್ ಇದೆ. ಬನ್ನಿ, 3ನೇ ಸ್ಟಾಲು ವಾರ್ಷಿಕ ಪಟಾಕಿ ಅಂಗಡಿ ಅಂತ. ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಐಟಮ್ ಸಿಗುತ್ತೆ ಗೈಸ್. ಕಡಿಮೆ ರೇಟ್ಗೆ ಹಾಕ್ಕೊಡ್ತಾರೆ. ಬನ್ನಿ ಗೈಸ್, ಇಲ್ಲೇ ತೋರಿಸ್ತಿದ್ದೀನಿ ಹೇಳಪ್ಪ. ಗೈಸ್ ಇವಾಗ ಇಷ್ಟು ಐಟಮ್ ತಗೊಂಡಿದ್ದೀವಿ. ಇದನ್ನೆಲ್ಲ ಪ್ಯಾಕ್ ಮಾಡಿ ಹಂಗೆ ಹಾಕೊಂಡು ಇದನ್ನೆಲ್ಲ ಇವಾಗ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗ್ಬೇಕು. ಬಾಕ್ಸ್ ಯಾವುದು ತಗೊಂಡಿಲ್ಲ, ಬರೀ ಎಲ್ಲ ಲೂಸೇ ತಗೊಂಡಿದ್ದೀನಿ. ಈಗ ತಗೊಂಡು ಹೋಗೋಣ ಬನ್ನಿ ಗೈಸ್. ಕೊನೆಗೂ ಎಲ್ಲ ತೊಗೊಂಡಿದ್ದೀನಿ. ನೋಡಿ ಗೈಸ್, ಎಷ್ಟು ಐಟಮ್ ತೊಗೊಂಡಿದ್ದೀನಿ ಅಂತ. ಇದೆಲ್ಲ ಪೇಯ್ಡ್ ಎಷ್ಟಾಯಿತು ಅಂತ ನಾನು ನಿಮಗೆ ಮನೆಗೆ ಹೋಗಿ ಒಂದೊಂದೇ ರೇಟ್ ಎಷ್ಟು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಇದನ್ನು ಹಾಕ್ಕೊಂಡು ತೊಗೊಂಡು ಹೋಗೋಣ ಬನ್ನಿ ಗೈಸ್. ಇನ್ನು ಇವತ್ತು ವೀಡಿಯೋ ಇವತ್ತೇ ಅಪ್ಲೋಡ್ ಮಾಡಬೇಕು. ಇವಾಗ ಇದು ಹಾಕಿರೋ ವೀಡಿಯೋ ಇವತ್ತೇ ಬರುತ್ತೆ, ಅಂದರೆ ಇವತ್ತು ರೆಕಾರ್ಡ್ ಮಾಡಿರೋದು ಇವತ್ತೇ ಹಾಕಬೇಕು. ಸೊ ಅದಕ್ಕೋಸ್ಕರ ಇವಾಗ ಹೋಗಿ 7 ಗಂಟೆಗೆ ಹಾಕಬೇಕು. ಅವೆಲ್ಲ ಇನ್ನು 10 ನಿಮಿಷ ಐತಷ್ಟೇ. ಸೊ ಈಗ ಬೇಗ ಹೋಗಬೇಕು. ಮನೆಗೆ ಹೋಗಿ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ಪಟಾಕಿ ತಗೊಂಡಲ್ಲ, ಈಗ ಇದು ಅಂಗಡಿ ಸಾಮಾನು ತಗೊಳಕ್ಕೆ ಬಂದಿದ್ದೀನಿ. ಬೇಗ ತಗೊಬಿಡ್ಬೇಕು, ಯಾಕಂದರೆ ಟೈಮ್ ಆಗೈತೆ ಈಗ. ಅದಕ್ಕೋಸ್ಕರ ಬೇಗ ತಗೊಂಡು ಹೋಗೋಣ ಬನ್ನಿ ಗೈಸ್. ಕೊನೆಗೂ ಎಲ್ಲ ಶಾಪಿಂಗ್ ಆಯಿತು. ನೋಡಿ ಗೈಸ್, ಇಷ್ಟು ತಗೊಂಡಿದ್ದೀನಿ. ಫುಲ್ ಬರೀ ಶಾಪಿಂಗೇ ಆಗೈತೆ. ಬೀಡಿ ಪಟಾಕಿನ ತೊಗೊಂಡಿದ್ದಾರೆ. ನೋಡಿರಿ, ಭಯ ಹೇಳಿ ಹಾಕ್ಸಿದ್ದು ಇದನ್ನು ಹೋಗುತ್ತೆ ಅಂತ. ಹೋಗಲಿ ಅಂದರೆ ವಾಪಸ್ ಅದು ರಿಟರ್ನ್ ಆಯಿತು. ಗೈಸ್ ಈಗ ಇದನ್ನೆಲ್ಲ ತಗೊಂಡು ಬೇಗ ಹೋಗೋಣ ಬನ್ನಿ ಗೈಸ್. ಕೊನೆಗೂ ಇಷ್ಟು ಪಟಾಕಿ ತಂದಿದ್ದೀನಿ. ಎಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ಈಗ ಫುಲ್ಲು ಸುಟ್ಟು ಬಿಡೋಣ. ಹೆಂಗೆ ಕಾಣಿಸ್ತದೆ ನೋಡಿ, ಎಷ್ಟು ಪಟಾಕಿ ನೋಡಿ ಗೈಸ್. ಇಷ್ಟು ಪಟಾಕಿ ಐತೆ. ಈ ಪಟಾಕಿನೆಲ್ಲ ಫುಲ್ಲು ಬ್ಲಾಸ್ಟ್ ಮಾಡಿಬಿಡ್ಬೇಕು. ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಗೈಸ್, ಇದು ಪಾಪ್ 500 ರೂಪಾಯಿ ಐಟಮ್. ಇದು 50 ಪೀಸ್ ಇರ್ತವೆ ಒಂದು ಪಾಪು. ಮತ್ತು ನೋಡಿ ಗೈಸ್, ಎಷ್ಟು ಬಿಜ್ಲಿ ತಂದಿದ್ದೀನಿ. ಬಿಜ್ಲಿ ಪಟಾಕಿಗಳು ಬರೀ 1 2 3 4 5 6 7 8 9 ಗೈಸ್. ನಮ್ಮದಲ್ಲಿ 10 ಅಲ್ವಾ? ಗೈಸ್ ಇಲ್ಲೊಂದು ಐತೆ 10 ಪಟಾಕಿ. ಕೊನೆ 10 ಇದು ತಂದಿದ್ದೀನಿ. ಇದು ಬಿಜ್ಲಿ ಪಟಾಕಿ. ಮತ್ತು ಇದು ಸ್ಪ್ಯಾರೋ, ಇದು ಏನೋ ಗೊತ್ತಿಲ್ಲ. ಇದಂತೂ ಹೆವಿ ಸೌಂಡ್ ಬರ್ತದೆ. ಬಿಜ್ಲಿಗಿಂತ ಚೆನ್ನಾಗಿ ಸೌಂಡ್ ಬರ್ತದೆ ಇದೊಂದು. ಮತ್ತು ಇದು 5 ಏನೋ ತಂದಿದ್ದೀನಿ. ನೋಡಿ ಗೈಸ್, ಎಷ್ಟು 3 4 5 ತಂದಿದ್ದೀನಿ.
ಮತ್ತು ಲಕ್ಷ್ಮೀ ಬಾಂಬ್ಗಳು 2 ತಂದಿದ್ದೀನಿ. ಲಕ್ಷ್ಮೀ ಬಾಂಬು ಅದಕ್ಕಿಂತ ಸೌಂಡ್ ಬರ್ತೈತೆ. ಮತ್ತು ಈ ಮಾಮೂಲಿ ಚಿಕ್ಕ ಚಿಕ್ಕ ಚೇಂಜ್ ಇರಲಿಲ್ಲ ಅಂತ ಕೊಟ್ಟವ್ರೆ ಇದನ್ನು. ನೆಕ್ಸ್ಟು ಬಂದರೆ ಸುಸುರು ಬತ್ತಿಗಳು. ಈ ಸುಸುರು ಬತ್ತಿ ಏನಕ್ಕೆ ತಗೊಂಡಿದ್ದು ಅಂದರೆ ನಾನು ಹೊಡಿಯೋಕ್ಕಲ್ಲ, ಸುಮ್ಮನೆ ಇದಿರುತ್ತಲ್ಲ ಭೂಚಕ್ರ ಅಂಥವಕ್ಕೆ ತಗೊಳ್ಳೋದು. ಮತ್ತು ಅಂಗಡಿಲಿ ಯಾರು ಕೇಳಿದ್ರೆ ಕೊಟ್ಬಿಡೋಕ್ಕೆ. ನೋಡಿ ಎಷ್ಟು ತಂದಿದ್ದೀನಿ, 3, 4, 5 ತಂದಿದ್ದೀನಿ. ನೆಕ್ಸ್ಟು ಇದಂತೂ ಇದು ಮೇಯ್ನು ಅಟಮ್ ಬಾಂಬು. ಕೈಯಲ್ಲಿ ಇಟ್ಕೊಂಡು ಫುಲ್ ಚೆನ್ನಾಗಿ ಬ್ಲಾಸ್ಟ್ ಮಾಡಿಬಿಡ. ಅಟಮ್ ಬಾಂಬ್ ಮೇಯ್ನು, ಪಟಾಕಿಲ್ಲ ಅಟಮ್ ಬಾಂಬ್ ಇಲ್ಲ ಅಂದ್ರೆ ಹಿಂಗೆ. ನೆಕ್ಸ್ಟು ಇದು ಮಾಮೂಲಿ ಚಕ್ರ, ಭೂಚಕ್ರ. ಈ ಭೂಚಕ್ರದಿಂದ ಚಕ್ರ ಆಡ್ತಿರ್ತವೆ, ಆಡ್ಸೋಣ ಚೆನ್ನಾಗಿರುತ್ತೆ. ಮತ್ತು ಇದು ನೋಡಿ, ಇದು ಬುಲೆಟು. ಇದೊಂಥರ ವೆರೈಟಿ, ಇದು ಚೆನ್ನಾಗೈತೆ. ಬುಲೆಟ್ ಅಂತ ತಂದಿದ್ದೀನಿ, ಒಂಥರ ವೆರೈಟಿ ಬಾಂಬು. ಇದನ್ನು ಹೊಡಿಯೋಣ. ಇದನ್ನು ನೀವು ನೋಡಲೇಬೇಕು ಹೆಂಗೆ ಹೊಡಿತದೆ ಅಂತ. ಮತ್ತು ಕೊನೆಗೂ ಇದು ಹೂವಿನ ಕುಂಡ ಇರಲೇಬೇಕು. ದೀಪಾವಳಿ ಅಂದರೆ ಹೂವಿನ ಕುಂಡ ಇರಲೇಬೇಕು. ಮನೆ ಅರ್ಥ ಇಟ್ಕೊಂಡು ಜುಯ್ ಅಂತ ಆಡ್ಸ್ಬಿಡೋಣ. ನೆಕ್ಸ್ಟ್ ಇದು ಗುರು, ಇದಕ್ಕೋಸ್ಕರ ನಾನು ಕಾಯ್ತಿದ್ದು. ಇದು ರಾಕೆಟ್ ಬಾಂಬ್ ಅಂತ. ಈ ರಾಕೆಟ್ ಬಾಂಬ್ ಹೆಂಗೆ ಅಂದರೆ ತೋರಿಸ್ತೀನಿ ತಡೀರಿ. ನೋಡಿ ಹಿಂಗಿರುತ್ತೆ. ಈ ರಾಕೆಟ್ ಬಾಂಬು ಮೇಲ್ಗಡೆ ಹೋಗಿ ಬ್ಲಾಸ್ಟ್ ಆಗುತ್ತೆ. ಅದು ಹೆಂಗೆ ಬ್ಲಾಸ್ಟ್ ಆಗುತ್ತೆ ಅಂದರೆ ಫುಲ್ಲು ಮಿಂಚರ ಶಾರ್ಟ್ಸ್ ಬಂದಂಗೆ ಬರ್ತದೆ. ಇಷ್ಟು ಪಟಾಕಿ ತಂದಿದ್ದೀನಿ. ಓಪನ್ ಮಾಡಿ ತೋರಿಸು ಗೈಸ್. ಇದಂತೂ ಹೊಡಿಯೋದು ನೀವು ನೋಡಲೇಬೇಕು. ಫುಲ್ಲು ಹೋಗಿ ಮೇಲ್ಗಡೆ ಫುಲ್ ಬ್ಲಾಸ್ಟ್ ಆಗೋದಂತೂ ನೀವು ನೋಡಲೇಬೇಕು. ನೆಕ್ಸ್ಟ್ ಅಟಮ್ ಬಾಂಬ್ ತೋರಿಸ್ತೀನಿ ತಡೀರಿ ನಿಮಗೆ. ಒಂದೊಂದು ಎಷ್ಟೆಷ್ಟು ದಪ್ಪ ಅವೆ ಅಂದರೆ ಇದು ಹೆವಿ ಸೌಂಡ್ ಮಾಡ್ತದೆ. ಇದು ಎಷ್ಟು ದಪ್ಪ ಐತೆ ಅಂತ ತೋರಿಸ್ತೀನಿ ತಡೀರಿ ನಿಮಗೆ. ಹೆವಿ ಸೌಂಡ್ ಮಾಡುತ್ತಿದ್ದು ನೋಡಿ ಗೈಸ್, ಎಷ್ಟು ದಪ್ಪ ಐತೆ. ಇದು ಮಾಮೂಲಿ ಅಟಮ್ ಬಾಂಬ್ ಅಲ್ಲ, ಇದೇ ಬೇರೆ ಥರದ ಅಟಮ್ ಬಾಂಬು. ಫುಲ್ ಬ್ಲಾಸ್ಟ್ ಆಗುತ್ತೆ, ದಪ್ಪದು ಅಟಮ್ ಬಾಂಬು. ನೆಕ್ಸ್ಟು ನೀವು ನೋಡೋದಾದರೆ ಈಗ ಈ ಬಿಜಿಲಿ ನೀವೆಲ್ಲ ನೋಡಿರ್ತೀರ. ಇದೇನು ಬಿಟ್ಟು ತೋರಿಸೋದಿಲ್ಲ, ಇದೆಲ್ಲ IRL ಸ್ಟ್ರೀಮಲ್ಲೇ ಹೊಡಿತೀನಿ, ನೀವು ನೋಡಿ. ನೆಕ್ಸ್ಟ್ ಇದು ಲಕ್ಷ್ಮೀ ಬಾಂಬ್ ಆರಾಮಾಗಿ ಎಲ್ಲ ನೋಡಿರ್ತೀರ. ಏಟಿನೆಲ್ಲ ಅಷ್ಟೇ ಮಾಮೂಲಿ ಚಕ್ರಗಳು ತೋರಿಸ್ತೀನಿ ತಡೀರಿ. ಇದು ಭೂಚಕ್ರ ಗೈಸ್. 3 ದಿನ IRL ಸ್ಟ್ರೀಮ್ ಮಾಡ್ತೀನಿ. 3 ದಿವಸನೂ ಫುಲ್ ಬ್ಲಾಸ್ಟ್ ಮಾಡಿಬಿಡೋಣ. IRL ಸ್ಟ್ರೀಮ್ ಅಂದರೆ ಫುಲ್ ಬ್ಲಾಸ್ಟ್ ಮಾಡಿಬಿಡೋಣ IRL ಸ್ಟ್ರೀಮಲ್ಲಿ. ನೆಕ್ಸ್ಟ್ ಇದು ಭೂಚಕ್ರ. ಇದು ಮಾಮೂಲಿ ಚಿಕ್ಕದಾಗೆ ಒಂದು 5-6 ಸುತ್ತುತ್ತದೆ. ಸುಮ್ಮನೆ ಇರಬೇಕು ಅಂತ ತಂದಿದ್ದೀನಿ ನಾನು. ಇದನ್ನ ಚೇಂಜ್ ಮಾಡೋಣ, ಚೆನ್ನಾಗಿದೆ, ಹಚ್ಚೋಣ. ನೆಕ್ಸ್ಟು ಹೂವಿನ ಕುಂಡ ಚೆನ್ನಾಗಿರುತ್ತೆ ಬಿಡಿ, ದಪ್ಪುವೆ ತಂದಿದ್ದೀನಿ. ಇವೇನು ಡಮ್ಮಣ್ಣಲ್ಲ, ಇದು ಸುಮ್ಮನೆ ಮೇಲ್ಗಡೆ ಜುಯಿ ಅಂತ ಹೋಗ್ತದೆ ಅಷ್ಟೇ. ನೋಡಿ ಗೈಸ್, ಮಿನಿಮಮ್ ರೇಂಜ್ಗೆ ಐತೆ ಹೂವಿನ ಕುಂಡ. ಫ್ಲವರ್ ಪಾಟ್ ಗೈಸಿನೆಲ್ಲ ನೋಡಿರ್ತೀರ. ಇಷ್ಟು ಪಟಾಕಿ ಆಗೈತೆ. ಓಪನ್ ಮಾಡಿ ತೋರಿಸ್ತೀನಿ ಬಿಡು ಗೈಸ್. ನೋಡಿ ಗೈಸ್, ಇಷ್ಟು ಪಟಾಕಿ ಆಗೈತೆ. ಇಷ್ಟು ಪಟಾಕಿನ IRL ಸ್ಟ್ರೀಮಲ್ಲಿ ಹೊಡಿತೀನಿ, ಮತ್ತು ಸಪ್ರೇಟ್ ಬ್ಲಾಗು ಮಾಡ್ತೀನಿ. ಇವತ್ತು ನಂದು 3ನೇ ಅಂದರೆ 30 ಡೇಸ್ ಚಾಲೆಂಜ್ ತಗೊಂಡಿದ್ದೀನಲ್ಲ, ಆ ಲೈವ್ ಮುಗ್ದೋಗುತ್ತೆ. ಇನ್ನೂ ಮಾಡಬೇಕೋ ಇಲ್ವ ಅಂತ ನೀವು ಕಮೆಂಟ್ ಮಾಡಿ. ನೀವು ಮಾಡಿ ಅಂದರೆ ಡೈಲಿ ಬ್ಲಾಗು 100 ಡೇಸ್ ಚಾಲೆಂಜ್ ತಗೊಂಡ್ಬಿಡ್ತೀನಿ. ನೀವು ಅಂದರೆ 365 ಡೇಸು 1 ಇಯರ್ ಮಾಡಾಕ್ಬಿಡೋಣ. ಎಲ್ಲ ನಿಮ್ಮ ಮೇಲೆ ನಿಂತೈತೆ. IRL ಸ್ಟ್ರೀಮ್ ನೋಡಿ, IRL ಸ್ಟ್ರೀಮಿನ ನಂಬರ್ 1 ಆಗಬೇಕು. ನಾನು ನಂಬರ್ 1 ಆಗ್ತೀನಿ ಅಂತ ಹೇಳ್ತೀನಿ. ಲಾಸ್ಟ್ 18 ಇಯರ್ಸಲ್ಲಿ ಅಂದರೆ ನಂದು 18 ಇಯರ್ಸ್ ಆಗೋಷ್ಟೊತ್ತಿಗೆ ಪಕ್ಕ IRL ಸ್ಟ್ರೀಮಲ್ಲಿ ನಂಬರ್ 1 ಆಗ್ತೀನಿ ಗೈಸ್. ಈಗ ಇದು IRL ಸ್ಟ್ರೀಮ್ 3 ದಿನ ಮಾಡ್ತೀನಲ್ಲ, 3 ದಿವಸನೂ ಖಂಡಿತ ನೀವು ನೋಡಿ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ನಿಯರ್ ಬೈ ಮಧುಗಿರಿ ಇದ್ದೀರಾ ಅವರೆಲ್ಲ ಬನ್ನಿ ಹೊಡಿಯೋಣ, ಸೇರಿಸಿ ಫುಲ್ ಬ್ಲಾಸ್ಟ್ ಮಾಡಿಬಿಡೋಣ. ದೀಪಾವಳಿನೇ ಬ್ಲಾಸ್ಟ್ ಮಾಡಿಬಿಡೋಣ. ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರೋ ಮಧುಗಿರಿ ಸುತ್ತಮುತ್ತ ಎಲ್ಲ ಬಂದುಬಿಡಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. IRL ಸ್ಟ್ರೀಮ್ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಕನ್ನಡದಲ್ಲಿ ಯಾರೂ ಮಾಡಿಲ್ಲ, ನಾನು ಒಬ್ಬನೇ ಮಾಡಿರೋದು. ಇದೇ ಥರ ಹೋಗ್ತಾ ಜಾಸ್ತಿ ಬೇರೆ ಅಂದರೆ ಇವಾಗ ನಾನು ಮನೆಯಲ್ಲೇ ಕುತ್ಕೊಂಡು ಮಾಡ್ತಿದ್ದೀನಿ. ಫಸ್ಟ್ನೇದು ಮಾತ್ರ ಪಬ್ಲಿಕಲ್ಲಿ ಹೋಗಿ ಮಾಡಿದ್ದೆ. ನೆಕ್ಸ್ಟ್ ಹೋಗ್ತಾ ಬೇರೆ ಸ್ಟೇಟು, ಬೇರೆ ಕಂಟ್ರಿಗೆ ಹೋಗಿ IRL ಸ್ಟ್ರೀಮ್ ಮಾಡ್ಕೊಂಡು ಹೋಗ್ತೀನಿ. ಕರ್ನಾಟಕದಲ್ಲಿ ಕನ್ನಡ ಅಂದರೆ ನನ್ನ ಕನ್ನಡಿಗರು ಯಾರ್ಯಾರವರು ಅವ್ರಿಗೆ ತೋರ್ಸೋಕ್ಕೆ, ಅಂದರೆ ಸ್ಟೇಟ್ ಬಿಟ್ಟು ಮತ್ತು ಬೇರೆ ಎಷ್ಟೊಂದು ಐತೆ ಗುರು ಕಂಟೆಂಟು. ಅದೆಲ್ಲ ನಿಮಗಾಗಿ ಕಾಯ್ತೈತೆ. ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟ್ ಹೆಂಗಿರುತ್ತೋ ಅದ್ರ ಮೇಲೆ ನಂದು ರಿಯಾಕ್ಷನ್ ಇರುತ್ತೆ. ಮತ್ತು ನಾನು ಮಾಡ್ತೀನಿ. ವೀಡಿಯೋ ಮಾಡೋದು ನನ್ನ ಪ್ಯಾಷನ್ಗಾಗಿನೇ ಯೂಟ್ಯೂಬ್ ತಗೊಂಡಿರೋದು. ಸುಮ್ಮನೆ ದುಡ್ಡು ಮಾಡೋಕ್ಕೆ ಅದಕ್ಕಂತ ಎಲ್ಲ ಪ್ಯಾಷನ್ಗೋಸ್ಕರ ಮಾಡ್ತೀನಿ. ನೀವು ನೋಡಿ, ನೀವು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ 4 IRL ಸ್ಟ್ರೀಮು, 8 ಅಲ್ಲ 4 ಸ್ಟ್ರೀಮು ಮಾಡಿದ್ದೀನಿ. ನೋಡಿ ಹೆಂಗೈತೆ ಅಂತ ಕಮೆಂಟ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ. ಇದಂತೂ ನೀವು ಕಮೆಂಟ್ ಮಾಡಲೇಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಈಗ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.